ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಡೇ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ. ಇವತ್ತು ಫ್ರೈಡೇ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಒಂದು ರೆಸಿಪಿ ಜೊತೆಗೆ ಒಂದು ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಹಾಗೆ ನೈಟ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ಒಂದು ಪಾರ್ಸಲ್ ಬುಕ್ ಮಾಡಿದ್ವಿ. ಹಾಗಾಗಿ ಬೆಳಿಗ್ಗೆನೆ ಬರ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ರು ಡೆಲಿವರ್ಡ್ ಮಾಡಲಿಕ್ಕೆ. ನನ್ನ ಮಗನಿಗೆ ಬುಕ್ ಮಾಡಿದ್ರಿಂದ ಅವನು ಬಂದ ಮೇಲೆ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಫ್ಟರ್ನೂನ್ ಮೇಲೆ ತಂದುಕೊಡಿ ಅಂತ ಹೇಳಿದ್ದೆ. ಸೊ ಅವನು ಸ್ಕೂಲಿಂದ ಬಂದಿದ್ದ. ಸೊ ಅವ್ನು ಬಂದ ಮೇಲೆ ನಾನೇ ಕಾಲ್ ಮಾಡಿ ತಂದುಕೊಡಿ ಅಂತ ಹೇಳಿದೆ. ಅದು ಕೂಡ ಬಂತು. ಸೊ ಆ ಖುಷಿ, ಆ ಸರ್ಪ್ರೈಸ್ದು, ಅವನ ಎಕ್ಸ್ಪ್ರೆಷನ್ ಎಲ್ಲ ನೋಡ್ಬೇಕು ಅನ್ನೋದೊಂದು ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ಅವನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದ, ಏನಿದೆ ತೋರಿಸಿ ಅಂತ ಹೇಳಿ. ನನ್ನ ಹಸ್ಬೆಂಡು ಕೂಡ ಹೆಚ್ಚು ಕೆಲಸ ಇರಲಿಲ್ಲ ಅಂತ ಹೇಳಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬೇಗ ಬಂದಿದ್ದರು. ಸೊ ಹಂಗಾಗಿ ಅವ್ರನ್ನೇ ಅನ್ಬಾಕ್ಸಿಂಗ್ ಮಾಡಿ, ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಅಂತ ಹೇಳಿ ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಅವನಿಗೆ ತುಂಬ ದಿನದಿಂದ ಸೈಕಲ್ ಕೇಳ್ತಾ ಇದ್ದ, ಸೈಕಲ್ ಬೇಕು ಕೊಡಿಸಿ ಅಂತ. ಚಿಕ್ಕದಾಗಿತ್ತು, ಅವನಿಗೆ ಫಸ್ಟ್ ಸೈಕಲ್ ಕೊಡಿಸಿದ್ದು. ಸೊ ಕೊಡಿಸ್ಬಿಡೋಣ, ಯಾಕಂತಂದರೆ ಮಕ್ಕಳು ಬೆಳೀತಾ ಇನ್ನು ದೊಡ್ಡವರಾಗ್ತಾ ಬೇರೆ ಬೇರೆ ಥರ ಕೇಳ್ತಾನೆ ಇರ್ತಾರೆ. ಒಂದೊಂದು ಏಜಲ್ಲಿ ಅವರು ಕೂಡ ಸೈಕಲ್ ಎಲ್ಲ ಇದಾಯಿತು ಅಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಸ್ಬೆಂಡು ಸರ್ಪ್ರೈಸಾಗಿ ಬುಕ್ ಮಾಡಿದರು. ಅದು ಕೂಡ ಇವತ್ತು ಡೆಲಿವರ್ಡ್ ಆಗಿದೆ. ಬನ್ನಿ ಹೇಗಿದೆ ಅಂತ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಸೈಕಲ್ ಬಗ್ಗೆ ಹೇಳೋದಾದರೆ ನಾನು ಕೊಟ್ಟಿರೋ ಪ್ರೈಸ್ ಬಂದು 3.6 ಏನೋ ಆಯಿತು. ಸೊ ಅದಕ್ಕೆ ತಕ್ಕಂತೆ ವರ್ತ್ ಅಂತಲೇ ಅನ್ನಿಸ್ತು. ಈ ಹೊರಗಡೆ ಎಲ್ಲ 6, 7, 8 ಎಲ್ಲ ಆಯಿತು. ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೆ. ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಲಿಂಕು ಕೂಡ ಶೇರ್ ಮಾಡಿರ್ತೀನಿ, ಹೋಗಿ ಚೆಕ್ ಕೂಡ ಮಾಡ್ಕೊಬೋದು. ಇವಾಗೆಲ್ಲ ಸ್ವಲ್ಪ ಆಫರ್ಗಳು ಇರುತ್ತೆ. ನಾನು ಮಾಡಿದಾಗ 3.6 ಸಮಥಿಂಗ್ ಏನೋ ಆಗಿತ್ತು. ಸೊ ನನ್ನ ಮಗಳಂತೂ ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿದ್ಲು, ಸೈಕಲ್ ನನಗೆ ಬಂದಿರೋದು, ನನಗೆ ಕೊಡಿಸಿರೋದು ಅಂತ. ಸೊ ಅದೇ ಜಗಳ ಶುರು ಆಗ್ಬಿಟ್ಟಿತ್ತು ನನ್ನ ಮಕ್ಕಳ ಜೊತೆಗೆ. ಸೊ ಸೈಕಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕೂಡ ಅಲ್ಲೇ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ತುಂಬಾ ದೊಡ್ಡ ಸೈಕಲ್ ಬುಕ್ ಮಾಡಿದ್ರಿಂದ ಅವ್ರೇನು ಮಾಡಿದರು ಅಂತಂದರೆ 2 ವೀಲ್ನ ಒಂದೇ ಸೈಡಲ್ಲಿ ಹಾಕಿ ಫಿಕ್ಸ್ ಮಾಡಿದರು. ನಾವು ಒಂದು ವೀಲ್ನ ಅದನ್ನು ರಿಮೂವ್ ಮಾಡಿಕೊಂಡು ಈ ಫ್ರಂಟ್ ಸೈಡಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಂಥದ್ದು. ಇವನ್ ಫಿಕ್ಸ್ ಮಾಡೋಕ್ಕೂ ಕೂಡ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು ಎಲ್ಲದನ್ನು ಕೂಡ ಅಲ್ಲೇ ಒಳಗಡೆ ಹಾಕಿ ಕಳಿಸಿದ್ರು. ಯಾಕಂತಂದರೆ ಇದನ್ನು ತೊಗೊಂಡ ಮೇಲೆ ನಾವು ಮತ್ತೆ ಹೊರಗಡೆ ಶಾಪಲ್ಲಿ ಹೋಗಿ ಅದನ್ನು ಫಿಕ್ಸ್ ಮಾಡಿಸ್ಕೊಳ್ಳೋ ಬದಲು ಮನೇಲೇ ಕೂಡ ಆರಾಮಾಗಿ ಆಲ್ಟ್ರ್ ಮಾಡ್ಕೊಬೋದು ಅಂತ. ಕ್ವಾಲಿಟಿ ವೈಸು ಕೊಟ್ಟಿರೋ ಪ್ರೈಸಿಗೆ ಇದು ವರ್ತ್ ಅಂತ ಅನ್ನಿಸ್ತು. ಜೊತೆಗೆ ಸೈಕಲ್ ಟೈರು ಸ್ವಲ್ಪ ಬ್ಲೋ ಏರ್ ಕಡಿಮೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಒಂದು 10 ನಿಮಿಷ, 1/4 ಗಂಟೆಗೆಲ್ಲ ಆಲ್ಮೋಸ್ಟ್ ಫಿಕ್ಸ್ ಮಾಡಿಸ್ಕೊಂಬಿಟ್ಟ. ಇರಪ್ಪ ಒಂದು 10 ನಿಮಿಷ ಪೂಜೆ ಮಾಡಿಸಿ ಆಮೇಲೆ ಓಡಿಸುವಂತೆ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ ನನ್ನ ಮಗ. ಅಷ್ಟು ಖುಷಿ ಆಗ್ಬಿಟ್ಟಿತ್ತು ಅವನಿಗೆ. ಇರಲಿ, ಒಂದು ಮನೆ ಒಳಗಡೆನೇ ಅಲ್ವಾ, 1-2 ರೌಂಡ್ ಹಾಕ್ಸ್ಬಿಡೋಣ ಅಂತ ಹೇಳಿ ಹಸ್ಬೆಂಡು ಅವನಿಗೆ ಹೇಳ್ಕೊಡ್ತಾ ಇದ್ರು. ಸ್ಟಾರ್ಟಿಂಗು ಸ್ವಲ್ಪ ಹೆದರ್ಕೋತಾ ಇದ್ದ. ಸೊ ಬಟ್ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಅವನಿಗೆ. ಇದೇ ರೀತಿ ಸರ್ಪ್ರೈಸ್ ಗಿಫ್ಟ್ಗಳಂತಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನನ್ನ ಮಗಳು ನನ್ನನ್ನು ಕೂರಿಸ್ಲಿಲ್ವಲ್ಲ ನೋಡು ಅಂತ ಹೇಳಿ ತುಂಬಾ ಅಳ್ತಾ ಇದ್ಲು. ನಿಮಗೇನಾದರೂ ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಅನ್ಬಾಕ್ಸಿಂಗ್ ಮಾಡೋದೆಲ್ಲ ಆಲ್ಮೋಸ್ಟ್ ಊಟ ಟೈಮೇ ಆಗ್ಬಿಟ್ಟಿತ್ತು. ಹಾಗಾಗಿ ಅನ್ನ ಸಾಂಬಾರು ಎಲ್ಲ ಮಾಡೋ ತನಕ ತುಂಬಾ ಲೇಟ್ ಆಗಿಬಿಡುತ್ತೆ. ಇನ್ಸ್ಟೆಂಟಾಗಿ ಹೇರಳಿಕಾಯಿ ಇತ್ತು ಮನೇಲಿ, ಅಪ್ಪ ಕೊಟ್ಟು ಕಳಿಸಿದ್ರು. ಹಾಗಾಗಿ ಚಿತ್ರಾನ್ನ ಮಾಡಿಬಿಡೋಣ, ಮನೇಲಿ ಎಲ್ಲರೂ ನೈಟ್ ಟೈಮು ತಿಂಡಿ ಎಲ್ಲ ಇಷ್ಟಪಟ್ಟು ತಿಂತೀವಿ ಸ್ವಲ್ಪ, ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ರೈಸ್ ಇಟ್ಕೊಂಡಿದ್ದೀನಿ ಒಂದು ಕಡೆ ಬೇಯಲಿಕ್ಕೆ ಅಂತ. ಆನಂತರ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆದರೆ ಸಾಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಯಿತು ಅಂತಂದರೆ ತುಂಬಾ ಕ್ರಂಚಿಯಾಗಿರುತ್ತೆ ತಿನ್ನಲಿಕ್ಕೆ. ಆದ ನಂತರ ಅದೇ ಎಣ್ಣೆಗೆ ಒಂದು 2-3 ಬೇಳೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಇದು ಕಲರ್ ಚೇಂಜ್ ಆದರೆ ಸಾಕು. ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂತಂದರೆ ಸಬ್ಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಯೂಶ್ವಲಾಗಿ ಮಾಡ್ತೀನಿ, ಬಟ್ ಮನೇಲಿ ಇರಲಿಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಇದಾದ ನಂತರ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಈ ಥರ ಆ್ಯಡ್ ಮಾಡೋದ್ರಿಂದ ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ. ಹಾಗಾಗಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾನು ಒಂದು ಸ್ವಲ್ಪ
ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೇರಳೆಕಾಯಿನ ನಾವು ತೊಗೊಂಡಿರೋಂಥ ರೈಸ್ ಕ್ವಾಂಟಿಟಿನ ಆ ಮೆಷರ್ಮೆಂಟಲ್ಲಿ ನಾನು ಒಂದು 3 ಜನಕ್ಕಾಯಿತು ಅಂತಂದರೆ 1/4 ಭಾಗದಷ್ಟು ಹೇರಳೆಕಾಯಿ ಹುಳಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಆಲ್ಮೋಸ್ಟ್ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಬೇಕು ಅಂತಂದರೆ ನಾವು ಸ್ಟೋರ್ ಕೂಡ ಮಾಡಿ 3-4 ಡೇಸ್ ತನಕ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಏನು ಅಂತಂದರೆ ಒಗ್ಗರಣೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಹಸಿ ಫ್ಲೇವರ್ ಇತ್ತು ಅಂತಂದರೆ ಬೇಗ ಹಾಳಾಗೋದು ಜಾಸ್ತಿ ಆಗುತ್ತೆ. ಇದಕ್ಕೆ ಚೆನ್ನಾಗಿ ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜ ಜೊತೆಗೆ ರೈಸ್ನ ಆ್ಯಡ್ ಮಾಡ್ಕೊತು ಅಂದರೆ ಕ್ವಿಕ್ಕಾಗಿ ಹೇರಳೆಕಾಯಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಇನ್ಸ್ಟೆಂಟಾಗೂ ಇರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅಡುಗೆ ಬರಲಿಲ್ಲ ಅಂದರೂ ಕೂಡ ಈ ರೆಸಿಪಿ ತುಂಬಾ ರುಚಿಕರವಾಗಿ ಪ್ರಿಪೇರ್ ಮಾಡ್ಕೊಬೋದು. ವಿತಿನ್ ½ an hour ಟೈಮ್ ಇತ್ತು ಅಂತಂದರೆ ಸಾಕು. ರೈಸ್ ಇತ್ತು ಅಂತಂದರೆ 5 ನಿಮಿಷಕ್ಕೆ ಈ ಗೊಜ್ಜನ್ನ ರೆಡಿ ಮಾಡ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಬೋದು. ಹಾಗಾಗಿ ಕ್ವಿಕ್ಕಾಗೂ ಕೂಡ ಆಗುತ್ತೆ, ಟೇಸ್ಟಾಗೂ ಕೂಡ ಬಂದಿತ್ತು. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಇದು ಇನ್ನಷ್ಟು ಟೇಸ್ಟ್ ಕೊಡುತ್ತೆ. ಸೊ ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೇರಳೆಕಾಯಿ ಚಿತ್ರಾನ್ನ ರೆಡಿ. ಬಿಸಿ ಬಿಸಿಲಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ. ಸೊ ಇದನ್ನು ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಇಷ್ಟೊತ್ತಲ್ಲಿ ಮಗಳನ್ನ ಯಾಕೆ ಕರ್ಕೊಂಡು ಹೋಗೋದು ಅಂತ ಹೇಳಿ ಪಕ್ಕದ ಮನೆ ಆಂಟಿ ಹತ್ರ ಪಾಪುನ ಕೊಟ್ಟು ಮಗ, ನಾನು, ಹಸ್ಬೆಂಡ್ 3 ಜನ ಇಲ್ಲ ನಿಯರೆಸ್ಟ್ ಸರ್ಕಲಲ್ಲಿ ಮೆಡಿಕಲಲ್ಲಿ ಸ್ವಲ್ಪ ಎಸೆನ್ಷಿಯಲ್ ಬೇಕಿತ್ತು. ಸೊ ಹಂಗಾಗಿ ಇಲ್ಲ ನಮ್ಮ ಮನೆ ನಿಯರೆಸ್ಟೇ ಇದೆ ಅಪೋಲೋ, ಸೊ ಹೋಗಿ ಬರೋಣ ಅಂತ ಹೇಳಿ 3 ಜನ ಬಂದ್ವಿ. ಅವ್ನು ಸ್ವಲ್ಪ ಬ್ರಷ್ ಡೈಲಿ ಬ್ರಷ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು ಎಲ್ಲದನ್ನು ಹಾಳು ಮಾಡ್ಕೊಂಬಿಟ್ಟಿದೆ. ಜೊತೆಗೆ ನನಗೂ ಸ್ವಲ್ಪ ಥಿಂಗ್ಸ್ಗಳೆಲ್ಲ ಬೇಕಿತ್ತು ಅಪೋಲೋದಲ್ಲಿ. ಹಾಗಾಗಿ ನಾನು ಯೂಶ್ವಲಾಗಿ ಇಲ್ಲೇ ತೊಗೊಳೋದ್ರಿಂದ ಹೋಗಿ ಬರೋಣ. ಪಾಪು ಕೂಡ ಡೈಪರ್ಸ್ಗಳು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಜೊತೆಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿಗಳು ಕೂಡ ಬೇಕಿತ್ತು. 1-2 ಡೇಸಿಗೆ ಆಗೋಷ್ಟು ತೊಗೊಂಡು ಬಂದಿರ್ತೀವಿ. ಸೊ ಖಾಲಿ ಆಗುತ್ತೆ. ಮಗನಿಗೂ ಸ್ನ್ಯಾಕ್ಸಿಗೂ ಕೂಡ ಪ್ರಿಪೇರ್ ಮಾಡಬೇಕು, ಬೆಳಗ್ಗೆ ತಿಂಡಿನೂ ಕೂಡ ಅವ್ನಿಗೇನು ಬೇಕು ಆ ಟೈಮಿಗೆ ಅದನ್ನೇ ಮಾಡಿಕೊಡ್ಬೇಕು. ಸೊ ತರಕಾರಿಗಳಿಲ್ಲ ಅಂತಂತಂದರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. 2 ಡೇಸಿಗೆ ಒಂದ್ಸ್ ತೊಗೊಂಡ್ಬಿಡೋದ್ರಿಂದ ಖಾಲಿ ಕೂಡ ಆಗ್ಬಿಟ್ಟಿತ್ತು. ಬರಬೇಕಾದ್ರೆ ಒಂದಷ್ಟು ತರಕಾರಿಗಳನ್ನೂ ಕೂಡ ತೊಗೊಂಡು ಬಂದೆ. ಇದನ್ನೆಲ್ಲ ಈಗ ಆರ್ಗನೈಸ್ ಮಾಡಿ ಮಲ್ಕೊಬೇಕು. ಯೂಶ್ವಲಾಗಿ ತರಕಾರಿಗಳನ್ನ ಯಾವುದು ಕೂಡ ವಾಶ್ ಮಾಡಿ ಎತ್ತಿಟ್ಕೊಳ್ಳಲ್ಲ, ಯಾಕಂದರೆ ಫ್ರಿಡ್ಜಲ್ಲಿ ಇಡೋದ್ರಿಂದ ತರಕಾರಿ ವಾಶ್ ಮಾಡೋದು ಕೂಡ ತುಂಬಾ ಟೈಮ್ ಹಿಡಿಯುತ್ತೆ ಡ್ರೈ ಆಗಲಿಕ್ಕೆ. ಡೈರೆಕ್ಟಾಗಿ ಫ್ರಿಡ್ಜಲ್ಲಿ ಎತ್ತಿಟ್ರೆ ಸ್ವಲ್ಪ ಲಿಕ್ವಿಡ್ ಥರ ಎಲ್ಲ ಫಾರ್ಮೇಷನ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಡ್ರೈ ಇರೋಂಥದ್ದನ್ನೇ ಬಾಕ್ಸಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ. ನಾನು ಯೂಸ್ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ 1-2-3 ಸಲ ವಾಶ್ ಮಾಡಿಕೊಂಡು ಸಾಲ್ಟ್ ವಾಟರಲ್ಲೇ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ಯೂಸ್ ಮಾಡೋ ಅಂಥದ್ದು. ಹಾಗಾಗಿ ಇದನ್ನೆಲ್ಲ ಕೂಡ ಹಾಗೆ ಎತ್ತಿಟ್ಕೊತಾ ಇದ್ದೀನಿ, ಹೆಚ್ಚು ಟೈಮು ಕೂಡ ಇರಲಿಲ್ಲ ಅಂತ ಹೇಳಿ. ಕೆಲವೊಂದರ ತರಕಾರಿಗಳೆಲ್ಲ ಅಲ್ಲೇ ಹೋಗ್ಬಿಟ್ಟಿರುತ್ತೆ, ಕೆಲವೊಂದು ಸಲ ನೋಡ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ. ಸೊ ಅದನ್ನೆಲ್ಲ ನಾವು ನೋಡದೆ ಎತ್ತಿಟ್ಕೊಂಡ್ಬಿಟ್ರೆ ಒಂದೇ ಸಲ ಚೆನ್ನಾಗಿರೋಂಥ ಫ್ರೆಶ್ ತರಕಾರಿಗಳು ಕೂಡ ಬೇಗನೆ ಹಾಳಾಗ್ಬಿಡುತ್ತೆ. ಸೊ ಯಾವುದೇ ತರಕಾರಿಗಳನ್ನ ಕೂಡ ತೊಗೊಂಡು ಬಂದಮೇಲೆ ಒನ್ಸ್ ನಾವು ವಾಶ್ ಮಾಡಲಿಲ್ಲ ಅಂದರೂ ಕೂಡ ಎಲ್ಲದನ್ನು ಸಪ್ರೇಟ್ ಮಾಡಿಕೊಂಡು ಏನಾದರೂ ಹಾಳಾಗಿತ್ತು ಅಂತಂದರೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಬೇರೆ ಕಡೆ ಸ್ಟೋರ್ ಮಾಡ್ಕೊತು ಅಂತಂದರೆ ವೆಜಿಟೇಬಲ್ಸ್ಗಳು ತುಂಬ ಟೈಮ್ ಇಡ್ಬೋದು, ಆರಾಮಾಗಿ ಫ್ರೆಶ್ ಆಗು ಕೂಡ ಇರುತ್ತೆ. ನಾನು ಹಾಗೆಯೇ ಎಲ್ಲದನ್ನು ಕೂಡ ಸಪ್ರೇಟಾಗಿ ಒಂದು ಸಪ್ರೇಟ್ ಕಂಟೈನರಿಗೆ ಹಾಕಿಟ್ರೆ 3-4 ಡೇಸ್ ಅಥವಾ ಫ್ರಿಡ್ಜಲ್ಲಿ ಇತ್ತು ಅಂತಂದರೆ 15 ಡೇಸ್ ತನಕ ಕೂಡ ಇಡ್ಬೋದು. ಬಟ್ ನಾನು ಯೂಶ್ವಲಾಗಿ 2 ಡೇಸ್ 3 ಡೇಸಿಗೆ ಆಗುವಷ್ಟು ಅಷ್ಟೇ ತೊಗೊಂಬರೋದು. ಮನೆ ನಿಯರೆಸ್ಟೇ ಇರೋದ್ರಿಂದ ಹೆಚ್ಚು ತೊಗೊಂಡ್ಬಂದು ಸ್ಟೋರ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾವು ಯಾವುದೇ ಆದ್ರೂ ವೆಜಿಟೇಬಲ್ಸ್ಗಳನ್ನ ಎತ್ತಿಟ್ಕೊಬೇಕು ಅಂತಂದರೆ ಆದಷ್ಟು ಒಂದು ಪೇಪರ್ ಆಗಿರ್ಬೋದು ಆ ಬಾಕ್ಸ್ ಕೆಳಗಡೆ ಅಥವಾ ಒಂದು ಟಿಶ್ಯೂ ಏನಾದರೂ ಇತ್ತು ಅಂತಂದರೆ ಆ ಟಿಶ್ಯೂ ಶೀಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಫ್ರಿಡ್ಜಲ್ಲಿ ಏನಾದರೂ ವೆಟ್ ಏನಾದರೂ ಆಯಿತು ಅಂತಂದರೆ ಆ ಟಿಶ್ಯೂ ಆಗಿರ್ಬೋದು ಪೇಪರ್ ಆಗಿರ್ಬೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆದಷ್ಟು ತರಕಾರಿಗಳು ಕೂಡ ಫ್ರೆಶ್ ಆಗಿರುತ್ತೆ. ನಾನು ಸ್ವಲ್ಪ ಟೊಮ್ಯಾಟೊ ಇತ್ತು, ಹಾಗಾಗಿ ಸ್ವಲ್ಪ ಟೊಮ್ಯಾಟೊನ ತೊಗೊಂಡು ಬಂದಿದ್ದೆ. ಬಟ್ ನಾನು ತೊಗೊಂಡು ಬಂದಿರೋದು ಒಂದು ವೀಕೇ ಆಗಿತ್ತೋ ಏನೋ, ಅದನ್ನು ಹೆಚ್ಚು ನಾನು ಬಳಸೇ ಇರಲಿಲ್ಲ. ಬಟ್ ಆದ್ರೂ ಕೂಡ ಅದು ಫ್ರೆಶ್ ಆಗೇ ಇತ್ತು, ಯಾಕಂದರೆ ಕೆಳಗಡೆ ನಾವು ಈ ರೀತಿ ಒಂದು ಟಿಶ್ಯೂ ಪೇಪರ್ ಆ ಥರ ಏನಾದರೂ ಇತ್ತು ಅಂತಂದರೆ ಏನೇ ವೆಟ್ ಆಯಿತು ಅಂದರೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಕೊಳೆಯೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಯಾವುದೇ ಒಂದು ಜಾರ್ ಕಂಟೈನರ್ಸ್ಗಳನ್ನ ಕೂಡ ಯೂಸ್ ಮಾಡಿದ್ರು ಒಂದು ಟಿಶ್ಯೂ ಶೀಟ್ಸ್ ಆ ಥರ ಏನಾದರೂ ಯೂಸ್ ಮಾಡ್ಕೊಳ್ಳಿ, ಆದಷ್ಟು ಫ್ರೆಶ್ ಆಗಿ ಇಡ್ಬೋದು ಅಂತ ಹೇಳಿ ಒಂದಷ್ಟು ಟಿಪ್ಸ್ಗಳು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಥರ ಸಪ್ರೇಟಾಗಿ ಮಾಡಿ ಎಲ್ಲದನ್ನು ಎತ್ತಿಟ್ಕೊಳ್ಳೋದ್ರಿಂದ ನಾವೇನಾದರೂ ಎಮರ್ಜೆನ್ಸಿ ಬೇಗ
ಕ್ವಿಕ್ಕಾಗಿ ಕುಕ್ ಮಾಡಬೇಕು ಅಂತಂದರೂ ಕೂಡ ಈ ರೀತಿ ಬಾಕ್ಸ್ಗಳಲ್ಲಿ ಜೋಡಿಸಿಟ್ಕೊಂಡಾಗ ನಮಗೆ ಬೇಗ ತೊಗೊಂಡು ಕಟ್ ಮಾಡಿ ಹಚ್ಚಿ ಅಡುಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಕೂಡ ಅಷ್ಟೇ ಒಂದು 2 days 3 ಡೇಸಿಗೆ ಈ ರೀತಿ ಎಲ್ಲ ತೊಗೊಂಡು ಬಂದು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಬೇಗ ಎದ್ದರೂ ಅಥವಾ ಲೇಟಾಗಿ ಎದ್ದರೂ ಕೂಡ ಕ್ವಿಕ್ಕಾಗಿ ಅಡುಗೆನ ಮಾಡಿ ಮುಗಿಸ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.